ಎಲ್ಲ ಒಂದು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಿದ್ಯಾಲಯ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ ಅಂತ ಹೇಳ್ತಾ, ನಾವು ಈ ಒಂದು ವಿಡಿಯೋದಲ್ಲಿ ನಾಳೆ ನಡೀತಕ್ಕಂತಹ FA2 ಎಕ್ಸಾಮ್‌ನ ಒಂದು ಸಂಪೂರ್ಣ ಕ್ವೆಶ್ಚನ್ ಪೇಪರ್ ಹಾಗೂ ಅದರ ಕೀ ಉತ್ತರಗಳನ್ನು ಚರ್ಚೆ ಮಾಡೋಣ. ಇದು ಒಂದು ಇಂಗ್ಲಿಷ್ ಮಾಡೆಲ್ ಕ್ವೆಶ್ಚನ್ ಪೇಪರ್ ಆಗಿದ್ದು, ಇದು ಇದೇ ವರ್ಷದ ಅಂದರೆ ಇಲ್ಲಿ ನೋಡಬಹುದು 2026-27ನೇ ಸಾಲಿನ ಅಂದರೆ ಇದೇ ವರ್ಷದ ನಡೆದಿರ್ತಕ್ಕಂಥ ಒಂದು ಕ್ವೆಶ್ಚನ್ ಪೇಪರ್ ಆಗಿರುತ್ತದೆ. ಆದ್ದರಿಂದ ನೀವು ಈ ಒಂದು ಕ್ವೆಶ್ಚನ್ ಪೇಪರನ್ನು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋದ್ರೆ ಇದರಲ್ಲಿ ಇರ್ತಕ್ಕಂಥ ಒಂದು ಹೆಚ್ಚು ಅಂಕದ ಪ್ರಶ್ನೆಗಳು ನಾಳೆ ನಡೀತಕ್ಕಂತಹ ನಿಮ್ಮ ಸ್ಕೂಲ್ನಲ್ಲಿ ಏನು ನಡೆಸ್ತಾರಲ್ಲ ಆ ಎಕ್ಸಾಮ್ನಲ್ಲಿ ಇದೇ ರೀತಿಯಾದ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಅದೇ ರೀತಿ ಇದು ಒಂದು 20 ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಆದ್ದರಿಂದ ನಾವು ಇದರ ಉತ್ತರಗಳನ್ನು ಕೂಡ ಇದೇ ವಿಡಿಯೋದಲ್ಲಿ ಚರ್ಚೆ ಮಾಡುತ್ತಿದ್ದೇವೆ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ತಡ ಮಾಡದೆ ಪ್ರಶ್ನೋತ್ತರಗಳಿಗೆ ಮುಂದುವರಿಯೋಣ. ಇಲ್ಲಿ ಮೊದಲನೇದೇ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ಡೂ ಆಸ್ ಅ ಡೈರೆಕ್ಟೆಡ್ ಬಿಲೋ ಅಂತ. ಇದು ಮೂಲ ಪ್ರಶ್ನೆಯಲ್ಲಿ ಒಂದೇದು. ಇವು ಎಷ್ಟು ಇರ್ತಾವಪ್ಪ ಅಂದ್ರೆ 4 ಪ್ರಶ್ನೆಗಳಿರ್ತಾವೆ, ಪ್ರತಿಯೊಂದಕ್ಕೂ ಒಂದೊಂದು ಅಂಕ, ಅಂದರೆ ಟೋಟಲ್ ಆಗಿ 4 ಅಂಕಗಳು. ಅದರಲ್ಲಿ ಮೊದಲನೇ ಒಂದು ಪ್ರಶ್ನೆ ಏನು ಕೊಟ್ಟಿದ್ದಾರಪ್ಪ ಅಂದ್ರೆ ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸೆಂಟೆನ್ಸ್ ಅನ್ನು ಕೊಟ್ಟಿದ್ದಾರೆ, ದ ಕಾನ್ಸ್ಟಿಟ್ಯೂಯೆಂಟ್ ಈಸ್ ಅ ಫಂಡಮೆಂಟಲ್ ಡಾಕ್ಯುಮೆಂಟ್ ಅಂತೇಳಿ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ. ಈ ಸೆಂಟೆನ್ಸ್ ದ ಕ್ವಶನ್ ಟ್ಯಾಗ್ ಅನ್ನು ನಾವು ಕಂಡುಹಿಡಬೇಕಾಗುತ್ತೆ. ಇಲ್ಲಿ ನಾ ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ತೀನಿ, ಯಾಕಂದ್ರೆ ನಿಮಗೂ ಕೂಡ ಪ್ರಾಕ್ಟೀಸ್ ಮಾಡೋಕೆ ಇನಫ್ ಟೈಮ್ ಇರಂಗಿಲ್ಲ. ಸೊ ಅದಕ್ಕೆ ನಾನು ಡೈರೆಕ್ಟಾಗಿ ಆನ್ಸರ್ ಹೇಳ್ಕೊತ ಹೋಗ್ಕೊನು. ಇಲ್ಲಿ ಆಪ್ಷನ್ ಸಿ ಅನ್ನೋದು ಇಲ್ಲಿ ಸರಿಯಾದ ಒಂದು ಕ್ವಶನ್ ಟ್ಯಾಗ್ ಆಗಿರ್ತದೆ. ಅದೇ ರೀತಿ ಎರಡನೇದು ಚೂಸ್ ದ ಕರೆಕ್ಟ್ ಇನ್ಫೈನೇಟಿವ್ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ಏನಪ್ಪಾ ಅಂದ್ರೆ ಕಾನ್ಸ್ಟಿಟ್ಯೂಯೆಂಟ್ ಈಸ್ ನಾಟ್ ಅ ಮೇರ್ಲಿ ಟು ಕ್ರಿಯೇಟ್ ದ ಆರ್ಗನ್ಸ್ ಆಫ್ ದ ಸ್ಟೇಟ್ ಅಂತ ಕೇಳ್ತಿದ್ದಾರೆ. ಇಲ್ಲಿ ಇನ್ಫೈನೇಟಿವ್ ಅಂದ್ರೆ ವರ್ಡ್ ಯಾವುದಪ್ಪ ಅಂದ್ರೆ ಟು ಕ್ರಿಯೇಟ್. ಇಲ್ಲಿ ಟು ಅನ್ನೋದು ಯಾವ ಶಬ್ದದ ಇರ್ತದಲ್ಲ ಆ ಶಬ್ದವನ್ನು ನಾವು ಬರೆದ್ರೆ ಅದು ಇನ್ಫೈನೇಟಿವ್ ವರ್ಡ್ ಆಗಿರ್ತದೆ. ಅದೇ ರೀತಿ ಇನ್ನು ಮೂರನೇ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ ಚೂಸ್ ದ ಕರೆಕ್ಟ್ ಕೊಲಿಗೇಟಿವ್ ವರ್ಡ್ ಅಂತ ಕೇಳಿದ್ದಾರೆ. ಇಲ್ಲಿ ಶೇಕ್ ಅನ್ನೋದು ಕೊಟ್ಟಿದ್ದಾರೆ. ಈ ಶೇಕಿಗೆ ಒಂದು ಸೂಟೇಬಲ್ ಆಗಿರ್ತಕ್ಕಂಥ ಒಂದು ಕೊಲಿಗೇಟಿವ್ ವರ್ಡ್ ಯಾವುದಪ್ಪ ಅಂದ್ರೆ ಹ್ಯಾಂಡ್. ಇದೇನಾಗುತ್ತೆ, ಹ್ಯಾಂಡ್ ಶೇಕ್ ಆಗುತ್ತೆ. ಅದೇ ರೀತಿ ನಾಲ್ಕನೇ ಪ್ರಶ್ನೆಯನ್ನು ನೋಡೋದಾದ್ರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ಅಪ್ರಾಕ್ಸಿಮೇಟ್ ಆರ್ಟಿಕಲ್ಸ್ ಅಂತ ಕೇಳಿದ್ದಾರೆ. ಇಲ್ಲೊಂದು ಸೆಂಟೆನ್ಸ್ ಅನ್ನು ಕೊಟ್ಟಿದ್ದಾರೆ, ಮುಳ್ಳಯ್ಯನಗಿರಿ ಈಸ್ ಡ್ಯಾಶ್ ಹೈಯೆಸ್ಟ್ ಪೀಕ್ ಇನ್ ದ ಕರ್ನಾಟಕ ಅಂತ ಕೇಳಿದ್ದಾರೆ. ಮುಳ್ಳಯ್ಯನಗಿರಿ ಅನ್ನೋದು ಇದು ಒಂದು ಡೆಫಿನೈಟ್ ಒಂದು ಪ್ಲೇಸ್ ಆಗಿರುತ್ತದೆ. ಅದರಿಂದ ಇಲ್ಲಿ ಸೂಟೇಬಲ್ ಆದಂಥ ಒಂದು ಆರ್ಟಿಕಲ್ ಯಾವುದಪ್ಪ ಅಂದ್ರೆ ದ ಆಗಿರುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದ್ರೆ ನೆಕ್ಸ್ಟ್ ಮೂಲ ಪ್ರಶ್ನೆಯಲ್ಲಿ ಎರಡನೇದು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ಕೇಳಿದ್ದಾರೆ. ಅಂದರೆ 2 ಅಂಕದ 3 ಪ್ರಶ್ನೆಗಳಿರ್ತಾವೆ, ಅಷ್ಟು 6 ಅಂಕಗಳು. ಈ ರೀತಿ 5, 6, 7 ಇವು ಕ್ವಶನ್ಗಳು ಇರ್ತವೆ. ಇದರ ಆನ್ಸರ್ಗಳನ್ನು ಕೂಡ ನಾವು ಇಲ್ಲಿ ಕೆಳಗೆ ಕೊಡ್ತೀರಿ, ಇಲ್ಲಿ ನೋಡ್ಬೋದು. 8ನೇ ಪ್ರಶ್ನೆ ಇಲ್ಲಿ ಆನ್ಸರ್ ಕೂಡ ಇದು 9ನೇದು. ಅದೇ ರೀತಿ 10ನೇದು ಕೂಡ ನಾ ಇಲ್ಲಿ ಆನ್ಸರ್ಗಳನ್ನು ಕೊಟ್ಟಿರ್ತಾನೆ. ಅದೇ ರೀತಿ ಮೂಲ ಪ್ರಶ್ನೆಯಲ್ಲಿ 3ನೇದು ಆನ್ಸರ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಅಂತ ಕೇಳಿದಾರೆ. ಅಂದ್ರೆ ಒಂದು RC ಕ್ವಶನನ್ನು ಕೇಳಿರ್ತಾರೆ 3 ಅಂಕಕ್ಕೆ. ಏನು ಕೇಳ್ಯಾರಪ್ಪ ಅಂದ್ರೆ ಐ ಡಿಡ್ ನಾಟ್ ಸೆಲ್ ದೆಮ್ ದ ಟ್ರೀಸ್ ಇನ್ ದ ಆರ್ಚರ್ಡ್. ದ ಟ್ರೀಸ್ ಇನ್ ದಟ್ ಆರ್ಚರ್ಡ್ ಆರ್ ನಾಟ್ ಮೈನ್ ಅಂತ ಕೇಳಿದಾರೆ. ಹೂ ಸೆಡ್ ದಿಸ್ ವರ್ಡ್ಸ್, ಹೂ ಡಸ್ ದೆಮ್ ರೆಫರ್ ಟು, ವೈ ಡಿಡಂಟ್ ದೇ ಸೆಲ್ ದ ಟ್ರೀಸ್ ಇನ್ ದ ಆರ್ಚರ್ಡ್ ಅಂತ ಕೇಳಿದ್ದಾರೆ. ಹೂ ಸೆಡ್ ದಿಸ್ ವರ್ಡ್ ಅಂದ್ರೆ ಡಾನ್ ಅನ್ಸಲ್ಮೋ. ಅದೇ ರೀತಿ ಹೂ ಡಸ್ ದೆಮ್ ರೆಫರ್ ಟು ಅಂದ್ರೆ ದ ಅಮೇರಿಕನ್ಸ್. ಅಂಡ್ ವೈ ಡಿಡ್ ಅವು ಎದಕ್ಕೆ ಮರಗಳನ್ನು ಸೆಲ್ ಮಾಡ್ತಿದ್ದಿಲ್ಲಪ್ಪ ಅಂದ್ರೆ ಅಕಾರ್ಡಿಂಗ್ ಟು ಡಾನ್ ಅನ್ಸಲ್ಮೋ ದ ಟ್ರೀಸ್ ಆರ್ ಬಿಲಾಂಗ್ಸ್ ಟು ದ ಚಿಲ್ಡ್ರನ್ಸ್ ಆಫ್ ರಿಯೋ ಆ್ಯಂಡ್ ಮೇಡಿಯೋ ಅನ್ನೋದು ಇದು ಉತ್ತರವಾಗಿರುತ್ತದೆ. ಅದೇ ರೀತಿ 8ನೇ ಒಂದು ಪ್ರಶ್ನೆಯನ್ನು ನೋಡೋಕ್ಕಿಂತ ಮೊದಲನೇದಾಗಿ ಮೂಲ ಪ್ರಶ್ನೆಯಲ್ಲಿ 4ನೇದು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 5 to 6 ಸೆಂಟೆನ್ಸ್ ಇರುತ್ತೆ. ಅಂದರೆ ಒಂದು 4 ಅಂಕದ ಒಂದು ಪ್ರಶ್ನೆ ಇರ್ತದೆ. ಇದು ಡೈರೆಕ್ಟಾಗಿ ಸಮರಿನ ಕೇಳಿರ್ತಾರೆ. ನೀವು ಇನ್ನು ಸಮರಿಗಳಿರ್ತಾವಲ್ಲ ಅವನ್ನ ಪೋಯಿಟ್ದು ಸಮರಿಗಳನ್ನು ಚೆನ್ನಾಗಿ ಭಯಪಟ್ಟು ಹಾಕೊಂಡು ಹೋದ್ರಿ ನಿಮಗೆ ಖಂಡಿತವಾಗಿ 4ಕ್ಕೆ 4 ಅಂಕಗಳು ಸಿಗ್ತವೆ. ಇಲ್ಲಿ 8ನೇ ಪ್ರಶ್ನೆಯಲ್ಲಿ ಐ ಆಮ್ ದ ಲ್ಯಾಂಡ್ ಅನ್ನೋದು ಒಂದು ಪೋಯಿಟ್ದ ಸಮರಿಯನ್ನು ಕೇಳಿದ್ದಾರೆ. 4 ಅಂಕಕ್ಕೆ ಸೂಟೇಬಲ್ ಆಗಿ ಈ ರೀತಿ ಒಂದು ಸಣ್ಣದಾಗಿ ಸಮರಿಯನ್ನು ಬರೆದ್ರೆ ನಿಮಗೆ 4ಕ್ಕೆ 4 ಅಂಕ ಸಿಗ್ತಾವೆ. ಇನ್ನು ನೆಕ್ಸ್ಟ್ ಅದೇ ರೀತಿ 6ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಗಿವನ್ ಬಿಲೋ ಇಸ್ ದ ಪ್ರೊಫೈಲ್ ರೈಟ್ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲಾಸ್ ಗಿವನ್ ಬಿಲೋ ಅಂತ ಕೇಳಿದಾರೆ. ಅಂದ್ರೆ 3 ಅಂಕಕ್ಕೆ ಒಂದು ಗ್ರಾಮರ್ ಸೆಕ್ಷನ್ನಿಂದ ಒಂದು ಪ್ರೊಫೈಲ್ ರೈಟಿಂಗ್ ಅನ್ನೋ ಟಾಪಿಕ್ ಮೇಲೆ ಒಂದು ಕ್ವಶನ್ ಕೇಳಿರ್ತಾರೆ. ಈ ರೀತಿ ನೇಮ್, ಏಜ್, ಹೆಲ್ತ್ ಆ್ಯಂಡ್ ವೇಟ್, ಕ್ವಾಲಿಫಿಕೇಶನ್, ಆಕ್ಯುಪಿಕೇಶನ್, ರೀಸನ್, ಹಾಬೀಸ್, ಅಚೀವ್ಮೆಂಟ್ಸ್ ಈ ರೀತಿ ಕೊಟ್ಟಿರ್ತಾರೆ. ಅವುಗಳನ್ನು ನೀವು ಸೆಂಟೆನ್ಸ್ ವೈಸ್ ಈ ರೀತಿ ಬರೀಬೇಕಾಗುತ್ತೆ. ಇದು ತುಂಬಾ ಈಸಿ ಆಗಿರ್ತದೆ. ನಾ ಇದಕ್ಕೊಂದು ಪ್ರೊಫೈಲ್ ರೈಟಿಂಗ್ ಒಂದು ಡೆಡಿಕೇಟೆಡ್ ಆಗಿ ವಿಡಿಯೋ ಕೂಡ ಮಾಡ್ತೀನಿ. ನೀವು ಅಲ್ಲಿ ಕೂಡ ಹೋಗಿ ಪ್ರಾಕ್ಟೀಸ್ ಮಾಡ್ಕೋಬೋದು.
ಅಥವಾ ಇಲ್ಲಿಯಾದರೂ ನೀವು ಇದನ್ನು ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮಗೇನಾದರೂ ಈ ಒಂದು ಸಂಪೂರ್ಣ ಒಂದು ಕ್ವಶನ್ ಪೇಪರ್ ಹಾಗೂ ಅದರ ಆನ್ಸರ್ ಶೀಟ್ನ PDF ಬೇಕಾದರೆ ಇದೇ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ವಾಟ್ಸಪ್ ಗ್ರೂಪ್ನ ಲಿಂಕ್ ಇರ್ತದೆ. ಆ ವಾಟ್ಸಪ್ ಗ್ರೂಪ್ನಲ್ಲಿ ನಾವು ಹಿಂದೆ ನಡೆತಕ್ಕಂಥ ಅಥವಾ ಮುಂದೆ ನಡೀತಕ್ಕಂತಹ ಒಂದು ಎಲ್ಲ ಕ್ವಶನ್ ಪೇಪರ್ಗಳು ಹಾಗೂ ಅದರ ಉತ್ತರಗಳಾಗಿರ್ಬೋದು, ಯಾವುದೇ ನೋಟ್ಸ್ ಆಗಿರ್ಬೋದು, ಯಾವುದೇ ಪ್ರಶ್ನೆಗಳ ಉತ್ತರ ಆಗಿರ್ಬೋದು, ಎಲ್ಲ ರೀತಿಯ ಒಂದು ಇನ್ಫಾರ್ಮೇಷನ್ ಆಗಿರ್ಬೋದು, PDFಗಳಾಗಿರ್ಬೋದು ಆ ಗ್ರೂಪ್ನಲ್ಲಿ ಶೇರ್ ಮಾಡ್ತಾ ಇರ್ತೀವಿ. ಆದ್ದರಿಂದ ನೀವು ಆ ಚಾನಲ್ನ ಒಂದು ಒಮ್ಮೆ ವಿಸಿಟ್ ಮಾಡಿ ಆ ಗ್ರೂಪನ್ನು ಕೂಡ ನೀವು ಜಾಯ್ನ್ ಆಗಿದ್ರೆ ತುಂಬ ಅನುಕೂಲಕರವಾಗಿರ್ತದೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.